ಕನ್ನಡ ಅಂದ್ರೆ ಯಾಕಷ್ಟು ಪ್ರೀತಿ? ನಮ್ಮ ಮನಸ್ಸಿನ ಭಾವನೆಗಳನ್ನ ಅದಕ್ಕಿಂತ ಚೆನ್ನಾಗಿ ವ್ಯಕ್ತಪಡಿಸುವಂತ ಇನ್ನೊಂದು ಭಾಷೆನೇ ನಮ್ಗಿಲ್ಲ. ಹಾಯ್ ಕನ್ನಡಿಗರು, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಯುನೈಟೆಡ್ ಕನ್ನಡಿಗ. ಎಷ್ಟೊಂದ್ ದಿನ ಆಗಿತ್ತು ಯೂಟ್ಯೂಬ್ ಅಲ್ಲಿ ಯಾವ್ದು ವ್ಲಾಗ್ ಮಾಡಿರ್ಲಿಲ್ಲ, ವಿಡಿಯೋ ಮಾಡಿರ್ಲಿಲ್ಲ. ನನ್ಗೆ ಕಾಲೇಜಲ್ಲಿ ಎಕ್ಸಾಮ್ಸ್ಗಳಿತ್ತು, ಸೊ ಹಂಗಾಗಿ ಬಿಸಿ ಇದ್ದೆ. ಇವಾಗ ಎಕ್ಸಾಮ್ ಮುಗ್ದಿದೆ, ಅದಕ್ಕೆ ಡೇ ಔಟ್ ಅಂತ ಕ್ಯಾಂಟರ್ಬರಿಗೆ ಬಂದಿದ್ದೀನಿ. ಇವತ್ತು ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ. ಅವ್ರ ಹೆಸರು ಶ್ರೀಕಾಂತ್ ಅಂತ, ಅವರು ಚಿರಾಗು, ನಮ್ಮ ಕನ್ನಡದವರು, ಇವ್ರು ಆಂಧ್ರದವರು. ಇವತ್ತು ನಾನು ಕ್ಯಾಂಟರ್ಬರಿಗೆ ಬಂದಿದ್ದೀನಿ. ಇಲ್ಲಿ ಏನ್ ಮಾಡೋದು ಏನಂತಾನೆ ಗೊತ್ತಿಲ್ಲ. ಅಂದ್ರೂ ಫ್ರೆಂಡ್ಸ್ ಜೊತೆ ಬಂದಿದೀವಿ, ಆಚೆ ಸುತ್ತಾಡ್ತಾ ಇದೀವಿ. ನೋಡೋಣ ಏನೇನ್ ಸಿಗುತ್ತೆ, ಎಲ್ಲೆಲ್ಗೆ ಹೋಗ್ತೀವಿ ಅನ್ನೋದೆಲ್ಲ ತೋರಿಸ್ತೀನಿ, ಬನ್ನಿ. ಗುರು, ಇದು ಕ್ಯಾಂಟರ್ಬರಿ ಪಾರ್ಕ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇರೋದು. ಮಾತ್ರ ಜಾಗ ಸಕ್ಕತ್ತಾಗಿದೆ ನೋಡಿ. ಇದು ಕಂಟ್ರಿ ಸೈಡು, ಹಳ್ಳಿ ಇದು. ಆ್ಯಂಡ್ ಇಲ್ಲೊಂದು ವಿನ್ಯಾರ್ಡ್ ಬೇರೆ ಇದೆಯಂತೆ, ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಕ್ಯಾಂಟರ್ಬರಿ ಪಾರ್ಕ್. ನಾವಿವಾಗ ಕ್ಯಾಂಟರ್ಬರಿ ಕ್ರಿಸ್ಮಸ್ ಮಾರ್ಕೆಟಲ್ಲಿ ಇದ್ದೀವಿ. ಈ ಕ್ರಿಸ್ಮಸ್ ಟೈಮ್ ಅಂದರೆ ಡಿಸೆಂಬರಲ್ಲಿ ನೀವು UK ಎಲ್ಲೋದ್ರೂ ಬರೀ ಕ್ರಿಸ್ಮಸ್ ಮಾರ್ಕೆಟ್ ಅಂತ ಈ ಥರ ಜಾತ್ರೆ ಸಂತೆಗಳು ಮಾಡ್ಕೊಂಡು ಕೂತಿರ್ತಾರೆ. ಬಟ್ ಅಂದರೆ ಚೆನ್ನಾಗಿರುತ್ತೆ. ಜನ ಮನೆ ಬಿಟ್ಟು ಆಚೆ ಬಂದು ಎಲ್ಲ ಹೊರಗೆ ತಿಂತಾರೆ. ಇಲ್ಲಿ ಕೆಲವೊಂದು ಇಂಡಿಯನ್ ರೆಸ್ಟೋರೆಂಟು ಇದೆ. ಯಾರೋ ನಾನು ಇಟ್ಕೊಂಡು ಹೋಗ್ತಾ ಇದ್ಲು ಒಬ್ಳು ಕೈಯಲ್ಲಿ, ಬಟ್ ಆ ಹೋಟ್ಲ್ ಎಲ್ಲಿದೆ ಅಂತ ಸಿಗ್ತಾ ಇಲ್ಲ. ನಾವು ಹುಡುಕ್ತಾ ಇದೀವಿ, ಸಿಕ್ಕರೆ ಏನೋ ಹೋಗಿ ತಿನ್ನೋಣ ಅಂತ. ನೋಡೋಣ, ಸಿಕ್ಕಿದ್ರೆ ಹೋಗೋಣ. ಬ್ರೋ, ಇಲ್ಲಿ ಜನಕ್ಕೆ ಇದೊಂದು ಅಭ್ಯಾಸ. ಮಾರ್ಚ್ ಮೆಲೋನ ತಗೊಂಡು ಈ ತರ ಕೆಂಡದಲ್ಲಿ ಕಾಯಿಸ್ಕೊಂಡು ಅದನ್ನ ತಿಂತಾರೆ. ಜಲ್ಲಿ ಜಲ್ಲಿ ಆಗಿರುತ್ತೆ, ಬಟ್ ಸೂಪರ್ ಆಗಿರುತ್ತೆ. ಮಕ್ಳುಗಳು ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬೇಯಿಸ್ತವ್ರೆ. ನಾವಿಲ್ಲಿ ವಿಡಿಯೋ ಮಾಡಕ್ ಬಂದಿಲ್ಲ, ಆಕ್ಚುಲಿ ಚಳಿ ಕಾಯಿಸೋಣ ಅಂತ ಬಂದ್ವಿ, ಹಂಗೆ ವಿಡಿಯೋ ಮಾಡ್ತಾ ಇದೀವಿ. ಗುರು, ಇದೇನೋ ಅಂಗಡಿ ಗೊತ್ತಿಲ್ಲ, ಆನೆದಂತಾನೋ ಏನೋ ಗೊತ್ತಿಲ್ಲ, ಬಟ್ ಎಣ್ಣೆ ಹಾಕೊಂಡ್ ಕುಡಿಯೋದು ಇದ್ರಲ್ಲಿ ನೋಡಿ. 1 ಲೀಟರ್ ಕೆಪಾಸಿಟಿ, 600 ml 700 ml ಅದ್ರ ಮೇಲೆ ಬರ್ದಿದ್ದಾರೆ. ಇದ್ರೊಳಗೆ ಬಿಯರ್ ಹಾಕೊಂಡು ಕುಡಿತಾರಂತ ಇಲ್ಲಿ. ಈ ತಾತ ಹ್ಯಾಂಡ್ಲ್ ಮಾಡ್ತಾರ ಅಂಗಡಿಯ. ಗುರು, ಇಲ್ಲೊಂದು ಅಂಗಡಿಲಿ ನೋಡಿ ಸಾಕ್ಸು, ಸ್ವೆಟರ್ಸು ಮತ್ತೆ ಬೆಡ್ಶೀಟ್ಗಳು ಮಾರ್ತವ್ರೆ. 100% ಚೀಪ್ ಫುಲ್ ಅಂತೆ. ಇದು ಇಲ್ಲಿ ತಗೋತಾರೆ ಚಳಿಗೆ. ಬ್ರೋ, ಇಲ್ಲಿ ಯಾರೋ ಒಬ್ಬ ಈ ತರ ಓಲೆ ಅದು ಇದು ಚಪ್ರಿ ಅಂಗಡಿ ಇಟ್ಕೊಂಡವನೆ, ಆದ್ರೆ ಗಣೇಶನ್ ವಿಗ್ರಹಗಳು ಮಾರ್ತಾ ಇದ್ದಾನೆ. ಅದು ನೋಡಿ ಖುಷಿ ಆಯ್ತು. ನಾವೇನ್ ತಗೋತಾ ಇಲ್ಲ ನೋಡಿ. ಅವನು ಇಂಡಿಯನ್ ಅಲ್ಲ, ಅವ್ನಿಗೆ ಕನ್ನಡನೂ ಬರಲ್ಲ, ಏನೂ ಬರಲ್ಲ, ಬಟ್ ಸ್ಟಿಲ್ ಈಸ್ ಸೆಲ್ಲಿಂಗ್ ದೀಸ್ ಗಣೇಶ ಐಡಲ್ಸ್. ನಮ್ಮ ಹುಡುಗರು ಚಳಿ ತಡೆಯಕ್ ಆಗದೆ ಹಾಟ್ ಚಾಕ್ಲೇಟ್ ತಗೊಂಡವ್ರೆ. ಇಬ್ರು ಹಾಟ್ ಚಾಕ್ಲೇಟ್ ಕುಡಿತಾವ್ರೆ. ಗುರು, ಇಲ್ಲಿ ಲೈಟಿಂಗ್ ಅಲ್ಲಿ ಎಷ್ಟು ಡೆಕೋರೇಷನ್ಸ್ ಮಾಡಿರ್ತಾರೆ ಅಂದ್ರೆ, ಎಲ್ಲಿ ನೋಡಿದ್ರು ಬರೀ ಲೈಟಿಂಗು. ಈ ತರ ಕ್ರಿಸ್ಮಸ್ ಟ್ರೀ ಇಟ್ಬಿಟ್ಟಿರ್ತಾರೆ ಗುಡ್ಡೆ ಗುಡ್ಡೆ. ಆ್ಯಂಡ್ ಲೈಟಿಂಗ್ ಮಾತ್ರ ಚೆನ್ನಾಗಿ ಮಾಡಿರ್ತಾರೆ. ರೋಡು, ಬಿಲ್ಡಿಂಗು, ಮನೆಗಳು ಎಲ್ಲ ಕಡೆ ಮಾಡಿರ್ತಾರೆ. ನೋಡಿ, ನಮ್ಮ ಮಂದಿರಿಬ್ರು ಫೋಟೋ ತಗೋತಾವ್ರೆ. ಅವ್ರದ್ದು ಜೋರಾಗಿ ನಡೀತಾ ಇದೆ ಫೋಟೋ ಶೂಟು. ಆ್ಯಂಡ್ ಇದೇ ಸ್ಟ್ರೀಟು. ಕ್ಯಾಂಟರ್ಬರಿ ಸ್ವಲ್ಪ ದೊಡ್ಡ ಊರೇ. ಎಲ್ಲಿಂದ ಎಲ್ಲಿಗೋದ್ರು ನಿಮ್ಗೆ ಇದೇ ಥರ ಲಂಗರಗಳು ಕಾಣುತ್ತೆ. ಬೋರ್ ಅನ್ಸ್ಬೋದು, ಬಟ್ ಪ್ರತಿ ಸರಿ ಹೊಸ ಇದಕ್ಕೆ ಹೋದಾಗ ಏನೋ ಯೂನಿಕಾಗಿ ಮಾಡಿರ್ತಾರೆ. ಗುರು, ಇಲ್ಲಿ ನೋಡಿ ಈ ಥರ ಎಲ್ಲ ಜೋರಾಗಿ ಹಾಡಾಡ್ತಾ ಇರ್ತಾರೆ. ಅದನ್ನು ಜನ ನೋಡಿ ಫುಲ್ಲು ಎಂಕರೇಜ್ ಮಾಡ್ತಾ ಇರ್ತಾರೆ. ಇಲ್ಲಿ ಎಣ್ಣೆ ಸಿಗುತ್ತೆ, ಬಾರಿದೆ, ಎಣ್ಣೆ ತೊಗೊಂಡೆಲ್ಲ ಕೂತ್ಕೊಂಡು ನೋಡ್ತಾ ಇರ್ತಾರೆ. ನನಗಂತೂ ಅವಳು ಏನು ಹೇಳ್ತಿದ್ದಾಳೆ ಅಂತ ಅರ್ಥ ಆಗ್ತಲ್ಲ, ನೋಡ್ತಾ ಇದ್ದೀನಿ. ಹೋಗ್ಬೋದು ಸೈಡ್ಗೆ, ಬಟ್ ಹುಡುಗಿ ಚೆನ್ನಾಗಿದೆ. ಗುರು, ಇದು ಕ್ಯಾಂಟರ್ಬರಿ ಕ್ಯಾಥೆಡ್ರಲ್ ಅಂತ 1400 ವರ್ಷದ ಹಳೇದು. ಇಲ್ಲೂ ಏನೋ ಫೇರ್ ಮಾಡ್ತಾ ಇದ್ದಾರೆ. ಒಳಗೆ ಹೋಗಿ ಟ್ರೈ ಮಾಡ್ತೀನಿ. ಇಲ್ಲಿ 17 ಪೌಂಡ್ ಅಂತೆ ಎಂಟ್ರಿ ಟಿಕೆಟು. ಸ್ಟೂಡೆಂಟ್ಸಿಗೆ ಫ್ರೀ ಅಂತ ಹಾಕಿದ್ದಾರೆ, ಬಟ್ ನಾನು ಸ್ಟೂಡೆಂಟ್ ID ತಂದಿಲ್ಲ. ಕೇಳಿ ನೋಡ್ತೀನಿ, ಒಳಗಡೆ ಏನಾದ್ರು ಬಿಟ್ರೆ ಒಳಗೆ ಹೋಗ್ತೀನಿ, ಇಲ್ಲಾಂದ್ರೆ ಇದಿಷ್ಟೇ ವ್ಯೂ, ಬಟ್ ಸೂಪರ್ ಆಗಿದೆ. ಕ್ಯಾಥೆಡ್ರಲ್ಗೆ ಹೋಗಿದ್ವಿ, ಅಲ್ಲಿ 17 ಪೌಂಡ್ ಅಂತ ಎಂಟ್ರಿ ಟಿಕೆಟ್. ಸ್ಟೂಡೆಂಟ್ಸ್ಗೆ ಫ್ರೀ ಅಂತ ಇತ್ತು. ನಾವು ಕೇಳಿದ್ಕೆ ಬರೀ ಈ ಇಲ್ಲಿ ಕ್ಯಾಥೆಡ್ರಲ್ ಯಾವ್ದು ಕ್ಯಾಂಟರ್ಬರಿಲಿ ಹೋದ ಹುಡುಗರು ಮಾತ್ರ ಫ್ರೀ ಅಂತೆ, ನಮ್ಗೆ ಫ್ರೀ ಅಲ್ಲ ಅಂದ್ರು. ಚಳಿ ಆಗ್ತೈತೆ, ಅದಕ್ಕೆ ಟಾಯ್ಲೆಟ್ ಹುಡುಕ್ತಾ ಇದೀವಿ. ಒಳಗಂತೂ ಹೋಗಕ್ಕಾಗಿಲ್ಲ. ಹೋಗ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತೀವಿ. ಹುಡುಗರು ಜಿಂಗಲ್ ಬೆಲ್ ಅಲಾಡ್ಸಕ್ ಹೋಗ್ತಾರೆ.
ನೋಡಿ ನಮ್ ಬ್ರಿಟಿಷ್ ಅವರು ಇಂಡಿಯಾಗ್ ಬಂದಾಗ ಏನ್ ಕತ್ಕೊಂಡ್ ಅಂತ ಇಲ್ಲೇ ಕಾಣ್ತಾ ಇದೆ. ಚಟ್ನಿ ಮತ್ತೆ ಪಿಕ್ಕಲ್ಲು. ಇದ್ಯಾವುದು ಇಂಡಿಯನ್ ಸ್ಟೈಲ್ ಅಲ್ಲ, ಬಟ್ ಇವ್ರು ಕಾಪಿ ಮಾಡಿದ್ದಾರೆ. ಕಾಶ್ಮೀರಿ ಚಟ್ನಿ ಅಂತೆ, ಬ್ಲಡಿ ಮೇರಿ ಚಟ್ನಿ ಅಂತೆ, ಇದು ಪಿಕ್ಯಾಲಿಲಿ ಪಿಕಲ್ ಅಂತೆ, ಅಂಡ್ ರಿಯಲ್ ಏಲ್ ಚಟ್ನಿ ಅಂತೆ. ಟೇಸ್ಟ್ ಮಾಡಿದೆ, ಯಾವ್ದು ಚೆನ್ನಾಗಿಲ್ಲ. ಇಲ್ಲಿ ಇಟ್ಟಿದ್ದಾರೆ, ನಮ್ಮ ಹುಡುಗರು ಟೇಸ್ಟ್ ಮಾಡ್ತಾ ಇದಾರೆ. ಹೆಂಗಿದೆ ಬ್ರೋ? ಚೆನ್ನಾಗಿಲ್ಲ, ಟ್ರೈ ಮಾಡ್ಬಿಡಿ. ಇವ್ರು ಅಂತೂ ಟ್ರೈಯೇ ಮಾಡ್ತಾ ಇಲ್ಲ, ಬಟ್ ಇಲ್ಲಿ ಜನ ಬಂದು ತಗೊಂಡ್ ಹೋಗ್ತಾರೆ ಬ್ರೋ ಇದನ್ನೆಲ್ಲ. ನೋಡಿ ಅಣ್ಣ ಓನರು ಮೂಲಲ್ಲಿ ನಿಂತ್ಕೊಂಡು ನಮ್ಮನೆ ಗುರಾಯಿಸ್ತಾ ಇದ್ದಾನೆ. ಫುಲ್ಲು ಸ್ಟಾಕ್ ಇಟ್ಕೊಂಡಿದ್ದಾನೆ, ತಗೊಂಡ್ ಹೋಗ್ತಾರೆ ಇಲ್ಲಿ ಜನ. ನೋಡ್ ಗುರು ಎಷ್ಟು ಕ್ಯೂಟ್ ಆಗಿದೆ ನಾಯಿ. ಗುರು ನಾನು ಇವಾಗ ವೆಸ್ಟ್ ಗೇಟ್ ಗಾರ್ಡನ್ಸ್ ಅನ್ನೋ ಒಂದು ಪಾರ್ಕ್ ಬಂದಿದ್ದೀನಿ. ಗಾರ್ಡನ್ ಅನ್ನೋದೇ ಪಾರ್ಕ್. ಇದು ಕ್ಯಾಂಟರ್ಬರಿಲೇ ಇರೋದು. ಇಲ್ಲಿ ನೋಡಿ, ಇದು ಯಾವ್ದೋ ಮರ ಗೊತ್ತಿಲ್ಲ, ನನ್ನ ಮಗನ್ ಸರಿಯಾಗೈತೆ. ಅಂಡ್ ಪಾರ್ಕ್ ಚೆನ್ನಾಗಿದೆ. ಆ ಕಡೆ ನದಿ ಬೇರೆ ಇದೆ, ನದಿ ಅಲ್ಲ ಕೆನಾಲ್ ತರ ಇದೆ. ಬೋಟಿಂಗ್ಸ್ ಎಲ್ಲ ಇರುತ್ತಂತೆ. ಇವಾಗ ಸ್ಟಾಪ್ ಮಾಡಿದ್ದಾರೆ ಅಂದ್ರು, ಒಂದ್ಸರಿ ಹೋಗಿ ನೋಡೋಣ. ಅಣ್ಣವ್ರು ಇಲ್ಲಿ ವಾಯು ವಿಹಾರ ಮಾಡ್ತಿದ್ದಾರೆ. ಇದು ಕ್ಯಾನಲ್ಲು ಪಾರ್ಕ್ ಒಳಗಿದೆ, ತುಂಬಾ ಚೆನ್ನಾಗಿದೆ. ನೋಡಿ ಬಾತುಕೋಳಿಗಳು ಅಂತೂ ಬೇಜಾನಿದೆ. ಎಲ್ಲ ಬಂದಿಲ್ಲಿ ಫೀಡ್ ಮಾಡ್ತಾ ಇರ್ತಾರೆ. ಸ್ವಾನ್ಸ್ ಇದೆ, ಸೀಗಲ್ಸ್ ಇದೆ, ಅಂಡ್ ಡಕ್ಸ್ ಇದೆ. ಬ್ರಿಡ್ಜ್ ಬೇರೆ ಇದೆ ಕಪಲ್ ಫೋಟೋ ಶೂಟ್ ಮಾಡೋದಿಕ್ಕೆ, ಬಟ್ ಇಲ್ಲಿ ಯಾರು ಇಲ್ಲ. ಅಲ್ಲಿ ಇಲ್ಲಿ ಓಡಾಡ್ತವ್ರೆ. ಇದ್ ನೋಡಿ ಪಾಪ ಒದಾಡ್ತೈತೆ. ರಾವಣ ಕಂದ ರಾವಣ, ನೀನು ಏನು ಮಾತಾಡ್ಬೇಡ, ನನಗ್ ಸಿಟ್ಟಾದ್ರೆ ಹೊಡೆದೇ ಬಿಡ್ತೀನಿ. ಗುರು ಸ್ವಾನ್ ಗುರು, ನನ್ ಮಗನ್ ಕತ್ತ ಏನದು ಹೆಂಗೈತ್ ನೋಡು. ಹೋಯ್ ಎಬ್ಲಿ ಎಬ್ಲಿ, ನಾನು ಹೊಡ್ದ ಅಂದ್ರೆ ಊಟ ಊಟ ಮಾಡ್ಬೇಕಂಗೆ ಹೊಡ್ದ. ಗುರು ಇಲ್ಲಿ ಯಾ ಊರಿಗೆ ಬಂದ್ರು ಬರೀ ಹೈ ಸ್ಟ್ರೀಟ್ ಅಂತ ಅವಳಿ ಇಕ್ತಾರೆ. ಇದೊಂಥರ ಎಸ್ ಪಿ ರೋಡು, ಅವೆನ್ಯೂ ರೋಡು, ಚಿಕ್ಕಪೇಟೆ ಇದ್ದಂಗೆ ನಮ್ಮ ಬೆಂಗಳೂರಲ್ಲಿ. ಇಲ್ಲಿ ನೋಡಿ ಫೈರ್ ಇಂಜಿನ್ ಅವರು ಬೀದಿಗೆ ಬಂದ್ಬಿಟ್ಟವ್ರೆ. ಸರ್ಕಾರನೇ ಬೀದಿಗೆ ಬಂದ್ಬಿಡೈತೆ ಬಕೆಟ್ ಇಕ್ಕೊಂಡು. ಕ್ರಿಸ್ಮಸ್ ಇದಕ್ಕೆ ದುಡ್ಡು ಕಲೆಕ್ಟ್ ಮಾಡಿ ಆಮೇಲೆ ಒಂದಿನ ಸೆಲೆಬ್ರೇಟ್ ಮಾಡ್ತಾರೆ. ಆ ತರ ಏನೋ ಮಾಡ್ತಾ ಇದಾರೆ. ಇಲ್ಲಿ ಎಲ್ಲಿ ನೋಡೋ ಬರೀ ಜನ ಅಷ್ಟೇ. ಹಿಂಗ್ ಬಾ, ತಿನ್ನು, ಉಣ್ಣು, ಓಡಾಡು, ಸುತ್ತಾಡು, ಮನೆಗೆ ಹೋಗು, ಅದ್ ಬಿಟ್ಟು ಇಲ್ಲಿ ಏನೂ ಇಲ್ಲ. ಗುರು ನಾನೀಗ ಕ್ಯಾಂಟರ್ಬರಿಯಲ್ಲಿರೋ ಸೈಮನ್ಸ್ ಮೆಮೋರಿಯಲ್ ಅನ್ನೋ ಜಾಗದಲ್ಲಿ ಇದ್ದೀನಿ. ಮೇ ಬಿ ಇದೇ ತುಂಬ ಎತ್ತರದ ಪ್ರದೇಶ ಅನಿಸುತ್ತೆ. ಇದು ನೋಡಿ ಏನೋ ಮೆಮೋರಿಯಲ್ ಅಂತ ಕಟ್ಟಿದ್ದಾರೆ. ಈ ಮೆಮೋರಿಯಲ್ನ ಯಾರ್ದೋ ನೆನಪಲ್ಲಿ ಕಟ್ಟಿದ್ದಾರೆ. ಇನ್ನು ಮೆಮೊರಿ ಆಫ್ ಅಂತ ಇಲ್ಲಿ 4-5 ಜನದ ಹೆಸರು ಮೆನ್ಷನ್ ಮಾಡಿ ಕಟ್ಟಿದ್ದಾರೆ. ಇಲ್ಲಿ ನೋಡಿ ನಿಮ್ಗೆ ಫುಲ್ಲು ಕ್ಯಾಂಟರ್ಬರಿ ಕಾಣುತ್ತೆ. ಕ್ಯಾಂಟರ್ಬರಿ ಬಂದು ಲಂಡನ್ನಿಂದ ಒಂದು 1 ಅವರ್ ಇಲ್ಲ 1.25 ಅವರ್ ದೂರ. ಬಟ್ ಜಾಗ ತುಂಬ ಚೆನ್ನಾಗಿದೆ, ಹಳ್ಳಿ ಕಂಟ್ರಿ ಸೈಡು. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಮೆಜೆಸ್ಟಿಕ್ ಬಸ್ ಸ್ಟಾಪು. ಈ ಕ್ಯಾಂಟರ್ಬರಿಗೆ ಇದೆ ಮೆಜೆಸ್ಟಿಕ್ಕು. ಇಲ್ಲಿ ಪ್ಯಾಸೇಜ್ ಕಾಣ್ತಿದೆಯಲ್ಲ, ಇಲ್ಲೇ ಮುಸ್ಸಂಜೆ ಮತ್ತು ಫಿಲಮ್ ಶೂಟಿಂಗ್ ಆಗಿದ್ದು. ಸುದೀಪ್ ಅವರು ಬಂದು ಹಾಡಾಡಿದ್ದು, ಮತ್ತು ಕೆಳಗೆ ಕೂತ್ಕೊಂಡು ಭಿಕ್ಷೆ ಬೇಡ್ತಿರ್ತಾರಲ್ಲ, ಆ ಸೀನೆಲ್ಲ ಇಲ್ಲೇ ತೆಗ್ದಿದ್ದು. ನೋಡ್ಕೊಂಬಿಡಿ, ಇದು ಮೇಯ್ನು. 1A ಇದೆ, ನಂಬರ್ 5 ಇದೆ ಬಸ್ಸು. ಅದೆಲ್ಲ ಎಲ್ಲೇ ಹೋಗುತ್ತೆ ನಂಗೆ ಗೊತ್ತಿಲ್ಲ, ಬಟ್ ಬಸ್ ಇಲ್ಲಿದೆ. ಬರೋ ಇಲ್ಲಿ ನೋಡು, ಸ್ನೋ ಆಗ್ತಾ ಇದೆ ಕ್ಯಾಂಟರ್ಬರಿಲಿ. ಜನ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಈವ್ನಿಂಗ್ ಸ್ನೋ ಆಗ್ತಾ ಇದೆ ಸಡನ್ ಆಗಿ, ಚೆನ್ನಾಗಿದೆ. ಸ್ನೋ ಆಗ್ತಾ ಇರೋದು ರಿಯಲ್ ಆಗಲ್ಲ. ಅಲ್ಲಿ ಮೇಲೆ ಕಿಟಕಿಯಿಂದ ಬಿಡ್ತಾ ಇದ್ದಾರಲ್ಲ, ಮಷೀನ್ ಆಪ್ರೇಟೆಡ್. ಇಲ್ಲೆಲ್ಲ ಕಡೆ ಈ ಥರ ಈವ್ನಿಂಗ್ ಟೈಮು ಇಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ಮೇಲೆ ಈ ಥರ ಸ್ನೋ ಫಾಲ್ ಅವರೇ ಬೇಕು ಅಂತ ಕ್ರಿಯೇಟ್ ಮಾಡ್ತಾರೆ ಆರ್ಟಿಫಿಷಿಯಲ್ ಆಗಿ. ನೋಡಿ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾರೆ. ಅದು ಸೋಪ್ ವಾಟ್ರ್ ಏನೋ ಗೊತ್ತಿಲ್ಲ, ಅದನ್ನೆಲ್ಲ ತೊಗೊಂಡು ತಲೆಗೆ ಬಳಕೊತಾ ಇರ್ತಾರೆ. ಬಟ್ ಸ್ಟಿಲ್ ಎಂಜಾಯ್
ಎಂಜಾಯ್ ಮಾಡ್ತಾರೆ ಇಲ್ಲಿ ಜನ. ಗುರು ಇವತ್ತಿನ ವ್ಲಾಗ್ ಇಷ್ಟೇ. ಎಲ್ಲ ಕ್ಯಾಂಟರ್ಬರಿ ಫುಲ್ ಅನೇನು ತೋರಿಸಿಲ್ಲ, ಸುಮ್ಮನೆ ನನಗೂ ರೂಮಲ್ಲಿ ಬೇಜಾರಾಗ್ತಿತ್ತು ಅಂತ ಬಂದೆ. ಇದು ಅನ್ಪ್ಲ್ಯಾನ್ಡ್ ವ್ಲಾಗು, ಸುಮ್ಮನೆ ರ್ಯಾಂಡಮಾಗಿ ಮಾಡಿದೆ. ಸೊ ಇವತ್ತಿನ ವಿಶೇಷ ಇಷ್ಟೇ. ಇದೇ ಥರ ಮುಂದಿನ ವಾರ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಎಲ್ಲ ಕ್ಷೇಮವಾಗಿರಿ, ಶುಭವಾಗಿರಿ. ಜೈ ಕರ್ನಾಟಕ. ಮತ್ತೆ